ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಟಾಪ್ 20 ಪ್ರಶ್ನೋತ್ತರಗಳನ್ನು ನೋಡೋಣ. ಇವು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಟ್ಟಿಟ್ಟ ಅಂಕಗಳು ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಯಾಕಂದ್ರೆ ಈ ಹಿಂದೆ KA ನಡೆಸಿದಂತಹ PSI ಪರೀಕ್ಷೆಯಲ್ಲಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತು PC ಮತ್ತು PSI ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂತಹ ಆಯ್ದ ಟಾಪ್ 20 ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ತುಂಬ ವಿಶ್ಲೇಷಣಾತ್ಮಕವಾಗಿ ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಯಾಕಂದ್ರೆ ಇವು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆ, ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ, ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದವರು ನಡೆಸುತ್ತಿರುವುದರಿಂದ ಪ್ರಶ್ನೆ ಪತ್ರಿಕೆಗಳು ಕೂಡ ಅದೇ ರೀತಿಯಲ್ಲಿ ಬರುವಂತಹ ಚಾನ್ಸಸ್ ಇರ್ತಾವೆ. ಸೊ ಹಾಗಾಗಿ ನಾವೇನು ಮಾಡೋಣ ಅಂತಂದ್ರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಹಿಂದಿನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿಕೊಂಡು ಟಾಪ್ 20 ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕ್ಲಾಸ್ಗಳು ನಿಮಗೆ ಇಷ್ಟವಾಗ್ತಿದ್ರೆ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವಂತಹ ಸ್ಪರ್ಧಾ ಮಿತ್ರರಿಗೂ ಇವುಗಳನ್ನು ಶೇರ್ ಮಾಡಿರಿ, ಅವರಿಗೂ ಅನುಕೂಲವಾಗಲಿ. ಯಾಕಂದ್ರೆ ಇವು ತುಂಬ ಉಪಯುಕ್ತವಾದಂತಹ ಮಾಹಿತಿಯಾಗಿದ್ದಾವೆ. ಸೊ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾಹಿತಿಗಳನ್ನು ಹಂಚಿಕೊಳ್ಳಬೇಕಾದರೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನನಗೆ ಅಗತ್ಯವಾಗಿರ್ತದೆ. ಸೊ ಹಾಗಾಗಿ ಲೈಕ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ. ಸೊ ಎಕ್ಸಾಮ್ಗಳು ಹತ್ತಿರ ಇರೋದರಿಂದ ನಾವು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಈ ಒಂದು ತರಗತಿಯಲ್ಲಿನ ಪ್ರಶ್ನೆಗಳು ಹೇಗಿದ್ದಾವಂತ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಹೇಗಿದೆ ಅಂತ ನೋಡೋಣ ಸ್ಪರ್ಧಾ ಮಿತ್ರರೇ. ಈ ಪ್ರಶ್ನೆ 2022 KAದವರು ನಡೆಸಿರುವಂಥ PSI ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿರ್ತದೆ. ಕ್ವೆಶನ್ ನಂಬರ್ 1, ಭಾರತದಲ್ಲಿ ಆರ್ಥಿಕ ಯೋಜನೆಯ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದವರು ಯಾರಂತ ಕೇಳಿದಾರ. ಆಪ್ಷನ್ಸ್ ಹೀಗಿದೆ: A. ಜವಾಹರ್ಲಾಲ್ ನೆಹರು, B. ಸರ್ ಎಂ ವಿಶ್ವೇಶ್ವರಯ್ಯ, C. ಮಹಾತ್ಮ ಗಾಂಧಿ, D. ದಾದಾಭಾಯ್ ನವರೋಜಿ. ಸರಿಯಾದ ಉತ್ತರ ಆಪ್ಷನ್ B, ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆರ್ಥಿಕ ಯೋಜನೆಯ ಮೂಲ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಅವರು ಮಂಡಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಪ್ಲ್ಯಾನಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದರು. ಯಾವ ಪುಸ್ತಕ ಅಂತಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿಯಾಗಿರ್ತದೆ. ಈ ಪ್ಲ್ಯಾನಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕದ ಕರ್ತ ಯಾರು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ತಾರೆ. ಇದು ಭಾರತದಲ್ಲಿ ಆರ್ಥಿಕ ಯೋಜನೆಯ ಮೊಟ್ಟ ಮೊದಲ ಪ್ರಯತ್ನದ ಹೆಜ್ಜೆ ಆಗಿರ್ತದೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದ್ದು. ನಂತರ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ರಚಿಸಲಾಯಿತು. ತದನಂತರದಲ್ಲಿ 1944ರಲ್ಲಿ ಬಾಂಬೆ ಪ್ಲಾನ್ ಮತ್ತು ಜನತಾ ಪ್ಲಾನನ್ನು ಜಾರಿಗೆ ಬಂದವು. ಸ್ವತಂತ್ರ ಭಾರತದಲ್ಲಿ 1951ರಿಂದ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಅಳವಡಿಸಿಕೊಂಡೆವು. ಈ PSI ಪರೀಕ್ಷೆಯಲ್ಲಿ ಏನಾಗಿರ್ತವೆ ಅಂದ್ರೆ ಈ ಪರಿಕಲ್ಪನೆಯ ಮೂಲ ಕರ್ತವ್ಯಗಳ ಬಗ್ಗೆ ಪದೇ ಪದೇ ಪ್ರಶ್ನೋತ್ತರಗಳನ್ನು ಕೇಳ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ಆಗಿರ್ತವೆ, ಹೆಚ್ಚಿನ ಮಹತ್ವ ಮತ್ತು ಹೆಚ್ಚಿನ ಗಮನ ಹರಿಸಿದರ ಮೇಲೆ. ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ 2. ಈ ಪ್ರಶ್ನೆ PC 2023ರಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿರ್ತದೆ. ಭಾರತದಲ್ಲಿ ನೀತಿ ಆಯೋಗವನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ನೀತಿ ಆಯೋಗ ಭಾರತದಲ್ಲಿ ಯಾವ ವರ್ಷ ಸ್ಥಾಪಿಸಲಾಯಿತು? ಆಪ್ಷನ್ಸ್ ಹೀಗಿದೆ: 2014, B 2015, C 2016, D 2017. ಸರಿಯಾದ ಉತ್ತರ ಆಪ್ಷನ್ B 2015ರಲ್ಲಿ ಭಾರತದಲ್ಲಿ ನೀತಿ ಆಯೋಗವನ್ನು ಜಾರಿಗೆ
ತರಲಾಯಿತು. ಯಾವ ಒಂದು ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ತರಲಾಯಿತು ಅಂತಂದ್ರೆ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಜನವರಿ 1, 2015 ಜಾರಿಗೆ ತರಲಾಯಿತು. ನೀತಿ ಆಯೋಗ ಎಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎಂದರ್ಥ. ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಾರೆ, ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರಂದ್ರೆ ಪ್ರಧಾನಮಂತ್ರಿ ಆಗಿರ್ತಾರೆ. ಈ ಒಂದು ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದೆ ಕೇಳಿದಾರೆ. ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ, ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಇದಕ್ಕೆ ಉಪಾಧ್ಯಕ್ಷರು ಕೂಡ ಇರ್ತಾರೆ, CEO ಇರ್ತಾರೆ ಮತ್ತು ಪೂರ್ಣಾವಧಿ ಸದಸ್ಯರು ಕೂಡ ಇರ್ತಾರೆ. ಇದರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಸಹಕಾರಿ ಒಕ್ಕೂಟದ ವ್ಯವಸ್ಥೆ, ಕೋಆಪರೇಟಿವ್ ಫೆಡರಲಿಸಮ್ ಬಗ್ಗೆ ಬಲಪಡಿಸುವುದು ಮತ್ತು ಇದು ಸರ್ಕಾರಕ್ಕೆ ನೀತಿ ನಿರೂಪಣೆಯಲ್ಲಿ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತದೆ. ಸರ್ಕಾರದ ಏನು ನೀತಿ ನಿರೂಪಣೆ ಇದಾವಲ್ಲ ಅದಕ್ಕೊಂದು ಬಿಗ್ ಬೂಸ್ಟರ್ ಥರ ಇದು ಕೆಲಸ ಮಾಡ್ತದೆ. ಇದರ ಪ್ರಸ್ತುತ CEO ಯಾರದಂದ್ರೆ BVR ಸುಬ್ರಹ್ಮಣ್ಯಂ ಅವರು ಪ್ರಸ್ತುತ ನೀತಿ ಆಯೋಗದ CEO ಆಗಿರ್ತಾರೆ. ಸೊ ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ 3. ಈ ಪ್ರಶ್ನೆ 2023 KAS PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ಸ್ ಹೇಗಿದೆ: ವರ್ಗೀಸ್ ಕುರಿಯನ್, B. MS ಸ್ವಾಮಿನಾಥನ್, C. ನಾರ್ಮನ್ ಬೋರ್ಲಾಗ್, D. ರಘುರಾಮ್ ರಾಜನ್. ಸರಿಯಾದ ಉತ್ತರ ಆಪ್ಷನ್ B. MS ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಗಿರ್ತಾರೆ. ನಾರ್ಮನ್ ಬೋರ್ಲಾಗ್ ಅವರು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಆಗಿರ್ತಾರೆ. ಇದು ನಾರ್ಮನ್ ಬೋರ್ಲಾಗ್ ಅವರು ಅಮೇರಿಕದವರಾಗಿರ್ತಾರೆ. ಕಾಲ 1960ರಿಂದ 70 ಅವಧಿಯಲ್ಲಿ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಭಾರತದ ಹಸಿರು ಕ್ರಾಂತಿಯನ್ನು ಜಾರಿಗೆ ತರಲಾಗುತ್ತದೆ. ಇದರ ಪ್ರಮುಖ ಉದ್ದೇಶ ಏನಾಗಿರುತ್ತಪ್ಪ ಅಂದ್ರೆ ಭಾರತದಲ್ಲಿ ಆಹಾರ ಸ್ವಾವಲಂಬನೆಯನ್ನು ಸಾಧಿಸುವುದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಯಾಕಂದ್ರೆ ಭಾರತ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಿರ್ತದೆ. ಚೀನಾ ಮತ್ತು ಪಾಕ್ ಯುದ್ಧಗಳ ಆಂತರಿಕ ಯುದ್ಧಗಳಿಂದ ಏನಾಗಿರ್ತಪ್ಪ ಅಂದ್ರೆ ಪದೇ ಯುದ್ಧಗಳಿಂದ ನಾವು ಏನಾಗಿರ್ತವೆ ಅಂದ್ರೆ ಆಹಾರದ ಸ್ವಾವಲಂಬನೆಯನ್ನು ನಾವು ಸಂಪೂರ್ಣವಾಗಿ ಇದು ಆಗಿರಲಿಲ್ಲ. ಆಗಷ್ಟೇ ಸ್ವಾತಂತ್ರ್ಯ ಕೂಡ ದೊರಕಿರೋದ್ರಿಂದ ನಮಗೆ ಸಂಪೂರ್ಣ ಆಹಾರದ ಕೊರತೆ ಉಂಟಾಗಿರ್ತದೆ. ಅದಕ್ಕೆ ನಾವು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತವು ಆಹಾರ ಧಾನ್ಯಗಳ ಮೇಲೆ ಸ್ವಾವಲಂಬನೆ ಸಾಧಿಸಬೇಕಂದ್ರೆ ಅದಕ್ಕೆ ಒಂದು ಹಸಿರು ಕ್ರಾಂತಿಯ ಬದಲಾವಣೆ ಬೇಕಾಗಿರ್ತವೆ. ಸೊ ಹಾಗಾಗಿ ಈ ಒಂದು ಹಸಿರು ಕ್ರಾಂತಿಯನ್ನು ಭಾರತದಲ್ಲಿ MS ಸ್ವಾಮಿನಾಥನ್ ಅವರು ಜಾರಿಗೆ ತರಲಾಗುತ್ತದೆ. ಪ್ರಮುಖವಾಗಿ ಯಾವ ಒಂದು ಪ್ರದೇಶಗಳಲ್ಲಿ ಅಂತ ಕೇಳಿದ್ರೆ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು ಮತ್ತು ಪಶ್ಚಿಮ ಉತ್ತರ ಪ್ರದೇಶದ ಭಾಗಗಳಲ್ಲಿ ಈ ಒಂದು ಹಸಿರು ಕ್ರಾಂತಿ ಏನಾಗಿರ್ತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರ್ತದೆ. ಕ್ವೆಶನ್ ನಂಬರ್ 4. ಈ ಪ್ರಶ್ನೆ PC 2022ರಲ್ಲಿ ಕೇಳಲಾದಂಥ ಪ್ರಶ್ನೆ. GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಯಾವ ವರ್ಷ ಭಾರತದಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದರೆ 1 ಜುಲೈ 2016, B. 1 ಜುಲೈ 2017, C. 1 ಏಪ್ರಿಲ್ 2018, D. 1 ಜನವರಿ 2017. ಸರಿಯಾದ ಉತ್ತರ ಆಪ್ಷನ್ B. 1 ಜುಲೈ 2017ರಂದು GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೆ ತರಲಾಗುತ್ತದೆ. ಜಾರಿ 1 ಜುಲೈ 2017 ಮಧ್ಯರಾತ್ರಿ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಇದನ್ನು ಅಂಗೀಕರಿಸಲಾಗುತ್ತದೆ. GSTಯ ಘೋಷವಾಕ್ಯ ಏನಿದೆಪ್ಪ ಅಂತಂದ್ರೆ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ. ದೇಶದಲ್ಲಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಇರಬೇಕೆಂದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದಲ್ಲಿ GSTಯನ್ನು ಅಳವಡಿಸಿಕೊಳ್ಳಲಾಯಿತು ಅಂತ ಕೇಳಿದ್ರೆ 101ನೇ ತಿದ್ದುಪಡಿ 2016. ಎಷ್ಟನೇ ತಿದ್ದುಪಡಿಯಿಂದ ಅಂದ್ರೆ ಸಂವಿಧಾನದ 101ನೇ ತಿದ್ದುಪಡಿ GSTಗೆ ಸಂಬಂಧಿಸಿದೆ. ನೆನಪಿರಲಿ, 101ನೇ ತಿದ್ದುಪಡಿ GSTಗೆ ಸಂಬಂಧಿಸಿದೆ. GSTಯಲ್ಲಿರುವಂಥ ವಿಧಗಳು ಯಾವ್ಯಾವು ಅಂತಂದ್ರೆ CGST,
ಅದು ಸೆಂಟ್ರಲ್ ಗೌರ್ಮೆಂಟ್ದಾಗಿರ್ಬೋದು, SGST ಸ್ಟೇಟ್ ಗೌರ್ನಮೆಂಟ್ದಾಗಿರ್ಬೋದು, IGST ಇಂಟರ್ನ್ಯಾಷನಲ್ GST ಆಗಿರ್ಬೋದು, UTGST ಆಗಿರ್ಬೋದು. GSTಯಲ್ಲಿರುವಂತಹ ಇವು 4 ವಿಧಗಳಿರ್ತವೆ. GSTಯಲ್ಲಿ ಒಟ್ಟು 4 ವಿಧಗಳು: CGST, SGST, IGST ಮತ್ತು UTGST ಅಂತ. GST ಮೊದಲಿಗೆ ಜಾರಿಗೆ ತಂದ ದೇಶ ಯಾವುದಂತ ಕೇಳಿದ್ರೆ ಅದು ಫ್ರಾನ್ಸ್. 1954ರಲ್ಲಿ ಭಾರತದಲ್ಲಿ ಜುಲೈ 1, 2017ರಲ್ಲಿ ಜಾರಿಗೆ ತರುತ್ತಾರೆ. 2023 KAPSI ಪರೀಕ್ಷೆಯಲ್ಲಿ ಕೇಳಲಾದಂಥ ಈ ಪ್ರಶ್ನೆ. ಕ್ವೆಶನ್ 5. ಭಾರತದ ರಿಸರ್ವ್ ಬ್ಯಾಂಕ್ RBIಯನ್ನು ಯಾವ ವರ್ಷ ರಾಷ್ಟ್ರೀಕರಣ ಮಾಡಲಾಯಿತು ಅಂತ ಕೇಳಿದರೆ, ಈ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಸೊ ಮುಂಬರುವ ಯಾವುದಾದರೂ ಪೊಲೀಸ್ ಕಾನ್ಸ್ಟೇಬಲ್ CR ಆಗಿರ್ಬೋದು, DR ಆಗಿರ್ಬೋದು, KSRP, KSISF, IRB ಆಗಿರ್ಬೋದು, ಒಟ್ಟಿನಲ್ಲಿ ಈ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸಿಗೆ ಅಂಕ ಕೇಳ್ತಾರೆ. ನೆನಪಿಡಿ, RBI ಜಾರಿಗೆಗೊಂಡಿದ್ದೆ ಯಾವಾಗ ಅಂತೇಳಿ: A 1947, B 1949, C 1950, D 1951. ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ B 1949ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ RBIಯನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಸಂಪೂರ್ಣ ಸ್ಥಾಪನೆ ಯಾವಾಗಾಯಿತು ಅಂತಂದ್ರೆ ಡೇಟು ಮತ್ತು ಯಾವ ತಿಂಗಳು ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸ್ಥಾಪನೆ ಆಗಿದ್ದು ಏಪ್ರಿಲ್ 1, 1935ರಂದು. ಯಾವ ಒಂದು ಸಮಿತಿಯ ಮತ್ತು ಶಿಫಾರಸ್ಸಿನ ಮೇರೆಗೆ ಅಂತ ಕೇಳಿದ್ರೆ RBI ಹಿಲ್ಟನ್ ಯಂಗ್ ಕಮಿಷನ್ ಶಿಫಾರಸ್ಸಿನ ಮೇರೆಗೆ RBIಯನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಯಾವ ಶಿಫಾರಸು ಅಂತಂದ್ರೆ ಹಿಲ್ಟನ್ ಯಂಗ್ ಕಮಿಷನ್ ಶಿಫಾರಸ್ಸಿನ ಮೇರೆಗೆ 1 ಏಪ್ರಿಲ್ 1935ರಂದು RBI ರಾಷ್ಟ್ರೀಕರಣಗೊಂಡಿತು. ಪ್ರಧಾನ ಕಚೇರಿ ಎಲ್ಲಿದೆ RBIದಂದ್ರೆ ಮುಂಬೈ. ಮೊದಲು ಎಲ್ಲಿತ್ತಂದ್ರೆ ಕೋಲ್ಕತ್ತಾದಲ್ಲಿತ್ತು. ಈಗ RBIನ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ, ಪ್ರಧಾನ ಕಚೇರಿ. ಇನ್ನು ಕಾರ್ಯಗಳು ಏನೇನಪ್ಪ RBIದಂದ್ರೆ ನೋಟುಗಳು ಮುದ್ರಣ, ಬ್ಯಾಂಕುಗಳ ಬ್ಯಾಂಕ್ ಎಂದು RBIಗೆ ಕರೆಯಲಾಗುತ್ತದೆ. ಇದನ್ನು ಕೇಳಿರ್ತಾರೆ. ಮತ್ತು SBI ಅಂತ ಹಾಕಿರಿ. ಬ್ಯಾಂಕುಗಳ ಬ್ಯಾಂಕು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಬ್ಯಾಂಕುಗಳ ಬ್ಯಾಂಕು ಮತ್ತು ಸರ್ಕಾರದ ಬ್ಯಾಂಕ್ ಆಗಿರ್ತದೆ. ಮತ್ತು ವಿದೇಶಿ ವಿನಿಮಯ ನಿಯಂತ್ರಣವನ್ನು ಮಾಡುತ್ತಾ. ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ 2024ರಿಂದ ಇದ್ದಾರೆ. RBIನ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದ್ರೆ ಸಂಜಯ್ ಮಲ್ಹೋತ್ರಾ. RBIಗೆ ಏನಂತ ಕರೀತಾರಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶನ್ ನಂಬರ್ 6. ಬಡತನ ಅಳತೆಗೆ ತೆಂಡೂಲ್ಕರ್ ಸಮಿತಿ ಯಾವ ಆಧಾರ ನೀಡಿತು ಅಂತ ಕೇಳಿದ್ದಾರೆ. 2021ರ PC ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಭೂ ಹಿಡುವಳಿ, B ಕ್ಯಾಲೋರಿ ಸೇವನೆ, C ಮಾಸಿಕ ತಲಾ ಬಳಕೆ ವೆಚ್ಚ, D ಶಿಕ್ಷಣದ ಮಟ್ಟ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ C ಮಾಸಿಕ ತಲಾ ಬಳಕೆ ವೆಚ್ಚ. ವಿವರಣೆ ಆಗಿದೆ. ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಪ್ರೊಫೆಸರ್ ಸುರೇಶ್ ತೆಂಡೂಲ್ಕರ್ 2009. ಹಳೆಯ ವಿಧಾನ ಯಾವುದಾಗಿತ್ತಂದ್ರೆ ಕ್ಯಾಲೋರಿ ಆಧಾರಿತ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಆಹಾರ ಸೇವನೆ 2400 ಕ್ಯಾಲೋರಿ ಆಗಿರ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ 2100 ಕಿಲೋ ಕ್ಯಾಲೋರಿ ಆಹಾರವನ್ನು ಸೇವನೆ ಮಾಡುವುದರ ಮೂಲಕ ತಲಾದಾಯ ಏನು ಮಾಡಿರ್ತಾರಪ್ಪ ಅಂದ್ರೆ ಬಡತನದ ಅಳತೆಯನ್ನು ಅಳಿತಾಯಿದ್ರು. ಸೊ 2009ರ ಸುರೇಶ್ ತೆಂಡೂಲ್ಕರ್ ಸಮಿತಿಯ ನಂತರ ಅದನ್ನು ಮಾಸಿಕ ತಲಾ ಬಳಕೆ ವೆಚ್ಚದ ಮೇಲೆ ಅಳೆಯಲಾಗುತ್ತಿದೆ. ಹೊಸ ವಿಧಾನ MPCE ಪ್ಲಸ್ ಆರೋಗ್ಯ, ಶಿಕ್ಷಣ, ಖರ್ಚು ಮತ್ತು ಸೇರ್ಪಡೆ ಇದರಲ್ಲಿ ಒಳಗೊಂಡಿರ್ತದೆ. ನಂತರದ ಸಮಿತಿ ಯಾವುದಂತಂದ್ರೆ ಸುರೇಶ್ ತೆಂಡೂಲ್ಕರ್ ಸಮಿತಿಯ ನಂತರ C ರಂಗರಾಜನ್ ಸಮಿತಿ 2012. ದಿನಕ್ಕೆ ಗ್ರಾಮೀಣದಲ್ಲಿ 32 ರೂಪಾಯಿ ಮತ್ತು ನಗರದಲ್ಲಿ 47 ರೂಪಾಯಿ ಆದಾಯ ಹೊಂದಿದ್ದರೆ ಎಂದು ಈ ಒಂದು ಸಮಿತಿ ಹೇಳ್ತದೆ. PSI ಪರೀಕ್ಷೆ ಆಗಿರ್ಬೋದು, ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಈ ಒಂದು MPCE ಪರಿಕಲ್ಪನೆ ಅತ್ಯಂತ ಮುಖ್ಯವಾಗಿರ್ತದೆ. ಕ್ವೆಶನ್ ನಂಬರ್ 7. ಈ ಪ್ರಶ್ನೆ 2022ರ PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಆಗಿರುತ್ತೆ ಸ್ಪರ್ಧಾ ಮಿತ್ರರೇ. ಭಾರತದ GDPಯನ್ನು ಲೆಕ್ಕ ಹಾಕುವ ಜವಾಬ್ದಾರಿ ಯಾವ ಸಂಸ್ಥೆಯದು ಅಂತ ಕೇಳಿದ್ದಾರೆ. ಭಾರತದ GDPಯನ್ನು ಲೆಕ್ಕ ಹಾಕುವ ಜವಾಬ್ದಾರಿ ಯಾವ ಸಂಸ್ಥೆಯದ್ದು? A RBI,
ಬಿ ನೀತಿ ಆಯೋಗ, ಸಿ NSO, ಡಿ ಹಣಕಾಸು ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಸಿ NSO, ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಕಚೇರಿ. ಈ ಒಂದು ಭಾರತದ GDPಯನ್ನು ಲೆಕ್ಕ ಹಾಕುವ ಜವಾಬ್ದಾರಿಯ ಸಂಸ್ಥೆಯಾಗಿದೆ. NSO ಎಂದರೆ ನ್ಯಾಷನಲ್ ಸ್ಟ್ಯಾಟಿಕಲ್ ಆಫೀಸ್ ಎಂದರ್ಥ. ಹಿಂದೆ ಇದನ್ನು CSO, ಸೆಂಟ್ರಲ್ ಸ್ಟ್ಯಾಟಿಕಲ್ ಆಫೀಸ್ ಎಂದು ಕರೆಯಲಾಗುತ್ತಿತ್ತು. 2019ರಲ್ಲಿ CSO ಪ್ಲಸ್ NSSO ವಿಲೀನಗೊಂಡು ಏನಾಗ್ತಾವಪ್ಪ ಅಂದ್ರೆ ಅದು NSO ಆಯಿತು. ಸಚಿವಾಲಯ ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮದ ಅನುಷ್ಠಾನ ಸಚಿವಾಲಯ ಆಗಿರ್ತದೆ. ಯಾವ ಒಂದು ಸಚಿವಾಲಯದ ಅಡಿ ಬರುತ್ತದೆ ಇದು ಒಂದಂದ್ರೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಅಂದ್ರೆ ಅದು ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಕೆಳಗೆ ಬರುತ್ತದೆ. GDPಯ ಲೆಕ್ಕಾಚಾರದ ವಿಧಾನಗಳು ಯಾವುದಪ್ಪ ಅಂತಂದ್ರೆ ಉತ್ಪಾದನಾ ವಿಧಾನ, ಆದಾಯ ವಿಧಾನ ಮತ್ತು ವೆಚ್ಚ ವಿಧಾನ. ಇದರ ಮೂಲ ವರ್ಷ ಯಾವುದು ತೆಗೆದುಕೊಳ್ತಾರಪ್ಪ ಅಂತಂದ್ರೆ 2011 ಮತ್ತು 2012ರ ಮೂಲ ವರ್ಷವನ್ನು ತೆಗೆದುಕೊಂಡು ಲೆಕ್ಕವನ್ನು ಹಾಕಲಾಗುತ್ತದೆ. ಕ್ವೆಶ್ಚನ್ ನಂಬರ್ 8. 1991ರ ಆರ್ಥಿಕ ಸುಧಾರಣೆಗಳ ಸಮಯದಲ್ಲಿ ಹಣಕಾಸು ಸಚಿವರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ PC ಮತ್ತು PSI 2019 ಮತ್ತು 23ರಲ್ಲಿ ರಿಪೀಟ್ ಆದಂತಹ ಪ್ರಶ್ನೆಯಾಗಿರ್ತದೆ. ಸ್ಪರ್ಧಾ ಮಿತ್ರರೇ ಗಮನಹರಿಸಿ. ಎ ಮನಮೋಹನ್ ಸಿಂಗ್, ಪಿ ಚಿದಂಬರಂ, ಸಿ ಯಶವಂತ್ ಸಿನ್ಹಾ, ಡಿ ಪ್ರಣಬ್ ಮುಖರ್ಜಿ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಮನಮೋಹನ್ ಸಿಂಗ್ ಸರಿಯಾದ ಉತ್ತರ. ಆ ಟೈಮ್ನಲ್ಲಿ 1991ರ ಆರ್ಥಿಕ ಸುಧಾರಣೆಗಳ ಹಣಕಾಸು ಸಚಿವ ಯಾರಂತಂದ್ರೆ ಎ ಮನಮೋಹನ್ ಸಿಂಗ್ ಸರಿಯಾದ ಉತ್ತರ. 1991ರ ಭಾರತದ ತೀವ್ರ ವಿದೇಶಿ ವಿನಿಮಯ ಬಿಕ್ಕಟ್ಟು ಎದುರಿಸಿತ್ತು. ಪ್ರಧಾನಿ PV ನರಸಿಂಹರಾವ್ ಹಣಕಾಸು ಸಚಿವ ಮನಮೋಹನ್ ಸಿಂಗ್ ಆಗಿರ್ತಾರೆ. ಆ ಅವಧಿಯಲ್ಲಿ ಪ್ರಧಾನಿ ಯಾರಾಗಿರ್ತಾರಪ್ಪ ಅಂತಂದ್ರೆ PV ನರಸಿಂಹರಾವ್, ಹಣಕಾಸು ಸಚಿವ ಮನಮೋಹನ್ ಸಿಂಗ್ ಆಗಿರ್ತಾರೆ. ಸುಧಾರಣೆಗಳು ಏನು ಆಗಿರ್ತಾವಪ್ಪ ಅಂತಂದ್ರೆ ಈ ಒಂದು LPG ಅಂತ ಕೇಳಿರ್ತೀರಿ, ಜಾಗತೀಕರಣ, ಖಾಸಗೀಕರಣ ಮತ್ತು ಗ್ಲೋಬಲೈಜೇಷನ್ ಏನಂತ ಕೇಳಿರ್ತೀರಿ, ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್. ಇದು ಈ ಒಂದು 1991ರ ಸಮಯದಲ್ಲೇ ಬಂದಿರ್ತವೆ. ಇದು IMF ಮತ್ತು ವಿಶ್ವ ಬ್ಯಾಂಕ್ನ ಸಲಹೆಯಂತೆ ಸುಧಾರಣೆಗೆ ಜಾರಿಗೆ ತರಲಾಯಿತು. ಜಾಗತೀಕರಣ, ಆರ್ಥಿಕರಣ ಮತ್ತು ಈ ಒಂದು ಏನಾಗಿರ್ತಾವಪ್ಪ ಅಂತಂದ್ರೆ ಈ ಒಂದು IMF ಮತ್ತು ವಿಶ್ವ ಬ್ಯಾಂಕ್ ಸಲಹೆಯಂತೆ ಸುಧಾರಣೆಗೆ ಜಾರಿ ತರಲಾಗಿರ್ತವೆ. ಹೊಸ ಕೈಗಾರಿಕಾ ನೀತಿ 1991ರಲ್ಲಿ ಪರವಾನಗಿ ರಾಜ್ಯ ಕೊನೆಗೊಂಡಿತು. ಹೊಸ ಕೈಗಾರಿಕೆ ನೀತಿಯ 1991ರ ಪರವಾನಗಿ ರಾಜ್ಯ ಕೊನೆಗೊಂಡಿತು ಅಂತ ತಿಳಿಸಲಾಗುತ್ತದೆ. ಕ್ವೆಶ್ಚನ್ ನಂಬರ್ 9 ಹೀಗಿದೆ ಸ್ಪರ್ಧಾ ಮಿತ್ರರೇ. 2022 KES PSI ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿರ್ತದೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ವಿಶ್ವ ಬ್ಯಾಂಕ್, ಬಿ IMF, ಸಿ UNDP, ಡಿ WTO. ಸರಿಯಾದ ಉತ್ತರ ಆಪ್ಷನ್ ಸಿ UNDP ಇದರ ವಿಶ್ವ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುತ್ತದೆ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಎಂದರೆ ಪರಿಚಯಿಸಿದವರು ಪಾಕಿಸ್ತಾನದ ಮೆಹಬೂಬ್ ಉಲ್-ಹಕ್ ಮತ್ತು ಭಾರತದ ಅಮರ್ತ್ಯ ಸೇನ್ ಅವರು 1990ರಲ್ಲಿ ಇದನ್ನು ಪರಿಚಯಿಸಿದ್ದಾರೆ. ಯಾವುದು HDIಯನ್ನು. HDIನ 3 ಆಯಾಮಗಳು ಯಾವ್ಯಾವು ಅಂತಂದ್ರೆ ಒಂದು ಆರೋಗ್ಯ, ಜೀವಿತಾವಧಿ, ಇನ್ನೊಂದು ಶಿಕ್ಷಣ, ಸರಾಸರಿ ಶಾಲಾ ವರ್ಷ, ಇನ್ನೊಂದು 3 ಜೀವನ ಮಟ್ಟ ಮತ್ತು ತಲಾದಾಯ. HDI ಮೌಲ್ಯ ಎಷ್ಟು ಇರಬೇಕು ಅಂದ್ರೆ 0ರಿಂದ 1ರ ನಡುವೆ, ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಷ್ಟರ ನಡುವೆ ಇರಬೇಕು ಅದರ ಮೌಲ್ಯಪ್ಪ ಅಂತಂದ್ರೆ 0ರಿಂದ 1ರ ನಡುವೆ ಇರಬೇಕು. ಭಾರತದ ಸ್ಥಾನ 2023-24ರ ಅವಧಿಯಲ್ಲಿ ವರದಿಯಲ್ಲಿ ಎಷ್ಟನೇ ಸ್ಥಾನದಾಗದಪ್ಪ ಅಂತಂದ್ರೆ ಭಾರತ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ 134ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕ್ವೆಶ್ಚನ್ ನಂಬರ್ 10. WPIನ ಮೂಲ ವರ್ಷ ಯಾವುದಂತ ಕೇಳಿದರೆ 2023ರ PC ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿರುತ್ತದೆ.
2004 5, 2011 12, 2010 11, 2015 ಮತ್ತು 16. ಸರಿಯಾದ ಉತ್ತರ ಆಪ್ಷನ್ ಬಿ 2011 ಮತ್ತು 12 WPOನ ಮೂಲ ವರ್ಷ ಆಗಿರುತ್ತದೆ. WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕ, ಮೂಲ ವರ್ಷ 2011 12. CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಚಿಲ್ಲರೆ ಬೆಲೆ ಸೂಚ್ಯಂಕ, ಮೂಲ ವರ್ಷ 2012. WPIನ ಮೂಲ ವರ್ಷ ಈಗ 2011ರಿಂದ 12. ಕ್ವೆಶ್ಚನ್ ನಂಬರ್ 11. ನೋಟು ಅಮಾನ್ಯೀಕರಣ ಯಾವ ದಿನಾಂಕದಂದು ಘೋಷಿಸಲಾಯಿತು? ನೋಟ್ ಬ್ಯಾನನ್ನು ಯಾವ ದಿನಾಂಕದಂದು ಘೋಷಿಸಲಾಯಿತು ಅಂತ ಕೇಳಿದರೆ ಈ ಪ್ರಶ್ನೆ 2021ರ PSI ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿರ್ತದೆ. ಎ 8 ನವೆಂಬರ್ 2016, ಬಿ ಆಗಸ್ಟ್ 15 2016, ಸಿ ಜನವರಿ 1 2017, 8 ನವೆಂಬರ್ 2017. ಸರಿಯಾದ ಉತ್ತರ ಆಪ್ಷನ್ ಎ 8 ನವೆಂಬರ್ 2016ರಂದು ಏನು ಮಾಡ್ತಾರಪ್ಪ ಅಂದ್ರೆ ನೋಟು ಅಮಾನ್ಯೀಕರಣವನ್ನು ಮಾಡಲಾಗುತ್ತದೆ. ಘೋಷಣೆ ಯಾವಾಗ ಮಾಡ್ತಾರಪ್ಪ ಅಂದ್ರೆ 8 ನವೆಂಬರ್ 2016ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಇದು ಒಂದು ನೋಟು ಅಮಾನ್ಯೀಕರಣದ ಘೋಷಣೆಯನ್ನು ಮಾಡ್ತಾರೆ. ಅಮಾನ್ಯಗೊಂಡ ನೋಟುಗಳು ಯಾವುದ್ಯಾವುದು ಅಂತ ಕೇಳಿದ್ರೆ 500 ರು ಮತ್ತು 1000 ರು ನೋಟುಗಳನ್ನು ಅಮಾನ್ಯೀಕರಣಗೊಳಿಸಲಾಯಿತು. ಉದ್ದೇಶ ಅಂದರೆ ಏನಪ್ಪ ಅಂತಂದ್ರೆ ಕಪ್ಪು ಹಣ ನಿಯಂತ್ರಣ ಮತ್ತು ಭಯೋತ್ಪಾದನೆಗೆ ಹಣಕಾಸು ತಡೆ ಮತ್ತು ನಕಲಿ ನೋಟುಗಳ ತಡೆ ಮತ್ತು ಡಿಜಿಟಲ್ ವ್ಯವಹಾರಕ್ಕೆ ಉತ್ತೇಜನವನ್ನು ನೀಡುವ ಒಂದು ಉದ್ದೇಶದ ಸಲುವಾಗಿ 2016 ನವೆಂಬರ್ 8ರಂದು ಏನು ಮಾಡ್ತಾರಪ್ಪ ಅಂದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ನೋಟು ಅಮಾನ್ಯೀಕರಣವನ್ನು ಮಾಡುತ್ತಾರೆ. ಹೊಸ ನೋಟುಗಳು 500 ಮತ್ತು 2000 ರು ನೋಟುಗಳನ್ನು ಜಾರಿಗೆ ತರಲಾಗುತ್ತದೆ. ಸೊ ಮತ್ತು ಈಗ ಪ್ರಸ್ತುತ 2000 ರು ಈಗ ಹಿಂಪಡೆಯಲಾಗಿದೆ. ಅಂದರೆ 2000ದ ನೋಟುಗಳನ್ನು ಈಗ ಮುದ್ರಿಸಲಾಗುತ್ತಿಲ್ಲ. ಪ್ರಸ್ತುತ 500 ನೋಟುಗಳನ್ನು ಮಾತ್ರ 100, 500, 50 ಈ ರೀತಿಯ ನೋಟುಗಳನ್ನು ಮುದ್ರಿಸಲಾಗುತ್ತಿದೆ. 500ಕ್ಕಿಂತ ಮೇಲಿನ ಹೆಚ್ಚಿನ ನೋಟ್ ಯಾವುದೂ ಇಲ್ಲ ಪ್ರಸ್ತುತವಾಗಿ. ಇದು ಭಾರತದ 2ನೇ ದೊಡ್ಡ ಅಮಾನ್ಯೀಕರಣ. ಮೊಟ್ಟ ಮೊದಲ ಬಾರಿಗೆ ನೋಟು ಅಮಾನ್ಯೀಕರಣ ಆಗಿದ್ದು 1978ರಲ್ಲಿ. ಅದಾದ ಬಳಿಕ 2016ರಲ್ಲಿ ನೋಟು ಅಮಾನ್ಯೀಕರಣವಾಗುತ್ತದೆ. ಕ್ವೆಶ್ಚನ್ ನಂಬರ್ 12. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ PSI ಪರೀಕ್ಷೆ 2023ರಲ್ಲಿ ಕೇಳಲಾದಂಥ ಪ್ರಶ್ನೆ. ಎ YB ರೆಡ್ಡಿ, ಬಿ NK ಸಿಂಗ್, ಸಿ ವಿಜಯ್ ಕೇಲ್ಕರ್, ಡಿ ಅರವಿಂದ್ ಪನಾಗರಿಯಾ. ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ NK ಸಿಂಗ್ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. 15ನೇ ಹಣಕಾಸು ಆಯೋಗ ರಚನೆ 27 ನವೆಂಬರ್ 2017ರಂದು ರಚನೆಯಾಗಿತ್ತು. ಅಧ್ಯಕ್ಷ ನಂದಕಿಶೋರ್ ಸಿಂಗ್ ಅಥವಾ NK ಸಿಂಗ್. ಅವಧಿ 2021ರಿಂದ 26. ಸಂವಿಧಾನದ ವಿಧಿ 280ರ ಅಡಿಯಲ್ಲಿ ರಾಷ್ಟ್ರಪತಿಗಳಿಂದ ಇದೇನಾಗ್ತಪ್ಪ ಅಂದ್ರೆ ಹಣಕಾಸು ಆಯೋಗ ರಚನೆ ಆಗುತ್ತೆ. ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ವಿಧಿ 280. ಕಾರ್ಯ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆ ಶಿಫಾರಸು ಮಾಡುತ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆ ಮಾಡುವುದು ಹಣಕಾಸು ಆಯೋಗ. 16ನೇ ಆಯೋಗದ ಅಧ್ಯಕ್ಷರು ಅರವಿಂದ್ ಪನಾಗರಿಯಾ. ಪ್ರಸ್ತುತ ಯಾರಿದಾರಂದ್ರೆ 16ನೇ ಆಯೋಗದ ಅಧ್ಯಕ್ಷರು ಯಾರಿದಾರಂದ್ರೆ ಅರವಿಂದ್ ಪನಾಗರಿಯಾ ಇದ್ದಾರೆ. 2026ರಿಂದ 30ರವರೆಗೆ ಶಿಫಾರಸು ನೀಡಲಿದ್ದಾರೆ. ಅಂದರೆ 31ರವರೆಗೂ ಇವರೇ ಇರ್ತಾರೆ. ಕ್ವೆಶ್ಚನ್ ನಂಬರ್ 13. 2020ರ PC ಪರೀಕ್ಷೆಯಲ್ಲಿ 22ರ PC ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಕರ್ನಾಟಕದಲ್ಲಿ ಕೃಷಿ ಭಾಗ್ಯ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಎ ಬೆಳೆ ವಿಮೆ, ಬಿ ಕೃಷಿ ಹೊಂಡಗಳ ನಿರ್ಮಾಣ ಮತ್ತು ನೀರಿನ ಸಂರಕ್ಷಣೆ, ಸಿ ಉಚಿತ ಬೀಜ ವಿತರಣೆ, ಡಿ ಸಾಲ ಮನ್ನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ ಹೊಂಡಗಳ ನಿರ್ಮಾಣ ಮತ್ತು ನೀರಿನ ಸಂರಕ್ಷಣೆ ಕರ್ನಾಟಕದಲ್ಲಿ ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಇದು ಪ್ರಾರಂಭವಾಗಿದ್ದು 2014 ಮತ್ತು 2015ರ ಕರ್ನಾಟಕ ಸರ್ಕಾರದಿಂದ.
ಉದ್ದೇಶ ಮಳೆ ಆಧಾರಿತ ಪ್ರದೇಶಗಳಲ್ಲಿ ನೀರಿನ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಘಟಕಗಳು ಕೃಷಿ ಹೊಂಡ, ಫಾರ್ಮ್ ಪೌಂಡ್, ಪಾಲಿಥೀನ್ ಹೊದಿಕೆ ಮತ್ತು ಡೀಸೆಲ್ ಪಂಪ್ಸೆಟ್ ಮತ್ತು ಸ್ಪ್ರಿಂಕ್ಲರ್ ಆಗಿರ್ತವೆ. ಫಲಾನುಭವಿಗಳು ಯಾರಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಇದು ಮಳೆಯಾಶ್ರಿತ ರೈತರಿಗೆ ಬೇಸಿಗೆಯಲ್ಲೂ ಬೆಳೆ ಬೆಳೆಯಲು ಸಹಾಯ ಮಾಡುವಂತಹ ಯೋಜನೆ ಆಗಿತ್ತು, ಕೃಷಿ ಭಾಗ್ಯ ಯೋಜನೆ ಆಗಿತ್ತು. ಕ್ವೆಶನ್ ನಂಬರ್ 14, ರೆಪೋ ದರವನ್ನು ಯಾರು ನಿಗದಿಪಡಿಸುತ್ತಾರೆ ಅಂತ ಕೇಳಿದಾರೆ. ಈ ಪ್ರಶ್ನೆ 2020 PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಈ ಪ್ರಶ್ನೆ ಪದೇ ಪದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಇದರ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿರಿ. ಹಣಕಾಸು ಸಚಿವಾಲಯ, RBI, ಸೆಬಿ, ಡಿ ನೀತಿ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ RBI ಸರಿಯಾದ ಉತ್ತರ. ರೆಪೋ ದರವನ್ನು ನಿಗದಿಪಡಿಸುವವರು ಯಾರಂದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರೆಪೋ ದರ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಬಡ್ಡಿ ದರ. ರೆಪೋ ದರ ಎಂದರೆ RBI ಬ್ಯಾಂಕ್ ಏನಿದೆಯಪ್ಪ ಅಂದ್ರೆ ಅದು ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಬಡ್ಡಿ ದರ ಆಗಿರ್ತದೆ. ಇನ್ನು ರಿಸರ್ವ್ ರೆಪೋ ದರ ಅಂದರೆ ರಿಸರ್ವ್ ರೆಪೋ ರೇಟ್ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಇರ್ತಾವಲ್ಲ ಅವು RBI ಬಳಿ ಇಡುವ ಹಣಕ್ಕೆ ಸಿಗುವ ಬಡ್ಡಿ. RBI ಬಳಿ ಇಡುವ ಹಣಕ್ಕೆ ಸಿಗುವ ಬಡ್ಡಿಯಾಗಿರ್ತದೆ. ಇನ್ನು ನಿಗದಿ RBIನ ಹಣಕಾಸು ನೀತಿ ಸಮಿತಿ MPCಯಲ್ಲಿ 6 ಸದಸ್ಯರಿರ್ತಾರೆ. MPC ಸಭೆ ಪ್ರತಿ 2 ತಿಂಗಳಿಗೊಮ್ಮೆ ವರ್ಷಕ್ಕೆ 6 ಬಾರಿ ನಡೆಯುತ್ತದೆ. ಉದ್ದೇಶ ಏನಂದರೆ ಹಣದುಬ್ಬರ ನಿಯಂತ್ರಣ ಮತ್ತು ಆರ್ಥಿಕ ಬೆಳವಣಿಗೆಯ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಇದರ ಉದ್ದೇಶವಾಗಿರ್ತದೆ. ಈ ಪ್ರಶ್ನೆ PC 2021ರಲ್ಲಿ ಕೇಳಲಾದಂಥ ಪ್ರಶ್ನೆ. ಆತ್ಮನಿರ್ಭರ್ ಭಾರತ್ ಅಭಿಯಾನ ಯಾವ ವರ್ಷ ಪ್ರಾರಂಭ ಆಯ್ತು ಅಂತ ಕೇಳಿದಾರೆ. ಕ್ವೆಶನ್ ನಂಬರ್ 15, ಆತ್ಮನಿರ್ಭರ ಭಾರತ್ ಅಂದ್ರೆ A 2019, B 2020, C 2021, D 2022. ಸರಿಯಾದ ಉತ್ತರ ಆಪ್ಷನ್ ಬಿ 2020. ಆತ್ಮನಿರ್ಭರ್ ಭಾರತ್ ಅಭಿಯಾನ ಆರಂಭವಾದ ವರ್ಷ. ಘೋಷಣೆ 12 ಮೇ 2020ರಂದು ಪ್ರಧಾನಿ ನರೇಂದ್ರ ಮೋದಿಯವರ ಈ ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಹಿನ್ನೆಲೆ ಕೋವಿಡ್-19 ಲಾಕ್ಡೌನ್ ನಂತರ ಆರ್ಥಿಕತೆಗೆ ಉತ್ತೇಜನ ನೀಡಲು ಈ ಒಂದು ಆತ್ಮನಿರ್ಭರ್ ಭಾರತ್ ಅಭಿಯಾನವನ್ನು ಆರಂಭಿಸಲಾಯಿತು. ಪ್ಯಾಕೇಜ್ 20 ಲಕ್ಷ ಕೋಟಿ ಬಂಡವಾಳ, GDP 10% ಇರಬೇಕು ಅಂತ ಹೇಳ್ತಾರೆ. ಇದರ 5 ಸ್ತಂಭಗಳು ಯಾವಪ್ಪ ಅಂತಂದ್ರೆ ಆರ್ಥಿಕತೆ, ಮೂಲಸೌಕರ್ಯ, ವ್ಯವಸ್ಥೆ, ಜನಸಂಖ್ಯೆ, ಬೇಡಿಕೆ. ಘೋಷಣೆ ಏನಂದರೆ ವೋಕಲ್ ಫಾರ್ ಲೋಕಲ್. ಆತ್ಮನಿರ್ಭರ್ನ ಅಭಿಯಾನದ ಒಂದು ಘೋಷಣೆ ಯಾವುದಪ್ಪ ಅಂದ್ರೆ ವೋಕಲ್ ಫಾರ್ ಲೋಕಲ್ ಎಂಬುದು ಒಂದು ಘೋಷಣೆ ಆಗಿರ್ತದೆ. ಕ್ವೆಶನ್ ನಂಬರ್ 16, ಭಾರತದ GDPಯಲ್ಲಿ ಯಾವ ವಲಯದ ಕೊಡುಗೆ ಹೆಚ್ಚಾಗ್ತದೆ ಕೇಳಿದ್ದಾರೆ. ಪ್ರಾಥಮಿಕ ವಲಯ, B ದ್ವಿತೀಯ ವಲಯ, C ತೃತೀಯ ವಲಯ, D ಸಮಾನ ಕೊಡುಗೆ. ಸರಿಯಾದ ಉತ್ತರ ನೋಡೋಣ. ಈ ಪ್ರಶ್ನೆ PSI 2023 KAದವರು ನಡೆಸಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿರ್ತದೆ. ಭಾರತದಲ್ಲಿ GDPಯ ಯಾವ ವಲಯಕ್ಕೆ ಜಾಸ್ತಿ ಕೊಡುಗೆ ನೀಡ್ತಾ ಬಂದ್ರೆ ಅದು ತೃತೀಯ ವಲಯ, ಸೇವಾ ವಲಯ ಅತಿ ಹೆಚ್ಚಿನ GDPಗೆ ಕೊಡುಗೆಯನ್ನು ನೀಡುತ್ತದೆ. ತೃತೀಯ ವಲಯ ಯಾವುದಪ್ಪ ಅಂತಂದ್ರೆ ಸೇನೆ 54ರಿಂದ 58% ಯಾವುದು ಒಂದು ಅಂದರೆ IT, ಬ್ಯಾಂಕಿಂಗ್ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಒಂದು. ಇದರಿಂದ ತೃತೀಯ ವಲಯ ಹೆಚ್ಚು ಕೊಡುಗೆ ನೀಡುತ್ತದೆ. ದ್ವಿತೀಯ ವಲಯದಲ್ಲಿ ಬರುವುದು ಕೈಗಾರಿಕೆ 26ರಿಂದ 28% ಇದೆ. ಇದು ಉತ್ಪಾದನೆ ಮತ್ತು ನಿರ್ಮಾಣಗಳ ಮೇಲೆ ಇರುತ್ತದೆ. ಇನ್ನು ಪ್ರಾಥಮಿಕ ವಲಯ ಕೃಷಿಯಿಂದ ನಮ್ಮ GDP ಜಾಸ್ತಿ ಬರೋದಿಲ್ಲ ಕೃಷಿಯಿಂದ. ಆದರೆ ಅತಿ ಹೆಚ್ಚಿನ ಉದ್ಯೋಗ ನೀಡುವುದು ಕೃಷಿ. 45% ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವುದೇ ಕೃಷಿ. ಆದರೆ ಅದರಿಂದ GDPಗೆ ಆದಾಯ ಕಡಿಮೆ, 18% 20% ಮಾತ್ರ GDPಗೆ ಅದರ ಕೊಡುಗೆ ಇದೆ. ಸ್ವಾತಂತ್ರ್ಯದ ಸಮಯದಲ್ಲಿ ಕೃಷಿಯ ಕೊಡುಗೆ 50ಕ್ಕಿಂತ ಹೆಚ್ಚಿತ್ತು. ಈಗ ಸೇವಾ ವಲಯ ಪ್ರಬಲವಾಗಿದೆ. ಇದು ಭಾರತದ ಸೇವಾ ಆಧಾರಿತ ಆರ್ಥಿಕತೆಯಾಗುತ್ತಿರುವುದನ್ನು ತೋರಿಸುತ್ತದೆ. ಕ್ವೆಶನ್ ನಂಬರ್ 17,
PC 2023ರಲ್ಲಿ ಕೇಳಲಾದಂತಹ ಪ್ರಶ್ನೆ PC 2023ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿತ್ತು. ಆಪ್ಷನ್ಸ್ ಹೀಗಿದೆ: ರು 4,000, ರು 5,000, ರು 8,000, ರು 10,000. ಸರಿಯಾದ ಉತ್ತರ PM ಕಿಸಾನ್ ಯೋಜನೆಯಡಿಯ ವಾರ್ಷಿಕ ನೆರವು ಎಷ್ಟು ಅಂತ ಕೇಳಿದರೆ ಉತ್ತರ ಹೀಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ 6,000. PM ಕಿಸಾನ್ ಯೋಜನೆಯಡಿ ವಾರ್ಷಿಕ ನೆರವು ಎಷ್ಟು ನೀಡಲಾಗುತ್ತೆ ಅಂದರೆ 6,000 ರು ನೀಡಲಾಗುತ್ತದೆ. ಇದರ ಪೂರ್ಣ ವಿಸ್ತೃತ ರೂಪ PM ಕಿಸಾನ್ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಪ್ರಾರಂಭ ಯಾವಾಗ ಆಗುತ್ತಪ್ಪ ಅಂದರೆ ಇದು ಫೆಬ್ರವರಿ 2019ರಲ್ಲಿ. ನೆರವು ವರ್ಷಕ್ಕೆ 6,000 3 ಕಂತುಗಳಲ್ಲಿ 2,000 2,000 2,000 ಹಾಕಿ 3 ಬಾರಿ ನೀಡಲಾಗುತ್ತದೆ. ವರ್ಗಾವಣೆ ನೇರ ನಗದು ವರ್ಗಾವಣೆ DBT ಮೂಲಕ ರೈತರ ಖಾತೆಗೆ ಇದು ನೇರವಾಗಿ ವರ್ಗಾವಣೆ ಆಗುತ್ತದೆ. ಅರ್ಹತೆ ಎಲ್ಲ ಭೂ ಹಿಡುವಳಿ ಹೊಂದಿರುವ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ 6,000 3 ಕಂತುಗಳ ರೀತಿಯಲ್ಲಿ ಅದನ್ನು ಹಾಕುತ್ತದೆ. ಉದ್ದೇಶ ಸಣ್ಣ ರೈತರಿಗೆ ಬೀಜ ಮತ್ತು ಗೊಬ್ಬರ ಖರೀದಿಗೆ ಏನಪ್ಪ ಅಂದ್ರೆ ಆರ್ಥಿಕ ನೆರವು ಸಿಗಲಿ ಅನ್ನೋ ಉದ್ದೇಶದಿಂದ PM ಕಿಸಾನ್ ಯೋಜನೆಯನ್ನು ಜಾರಿಗೆ 2019ರಲ್ಲಿ ಜಾರಿಗೆ ತರಲಾಯಿತು. ಕ್ವೆಶ್ಚನ್ ನಂಬರ್ 18. ಈ ಪ್ರಶ್ನೆ PSI 2021ರಲ್ಲಿ ಕೇಳಲಾದಂಥ ಪ್ರಶ್ನೆ. ಕರ್ನಾಟಕದ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಆದಾಯ ತರುವ ಬೆಳೆ ಯಾವುದು ಅಂತ ಕೇಳಿದರೆ ಎ ಭತ್ತ, ಬಿ ರಾಗಿ, ಸಿ ಕಾಫಿ, ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಫಿ. ಕರ್ನಾಟಕದ ಆರ್ಥಿಕತೆಯಲ್ಲಿ ಕಾಫಿ ಪ್ರಮುಖ ಬೆಳೆಯಾಗಿದೆ. ಕರ್ನಾಟಕದಲ್ಲಿ ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಕರ್ನಾಟಕ ಭಾರತದ ಕಾಫಿ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. 70% ಪಾಲು ಕರ್ನಾಟಕದಲ್ಲೇ ಉತ್ಪಾದಿಸಲಾಗುತ್ತದೆ. ಪ್ರಮುಖ ಜಿಲ್ಲೆ ಯಾವುದಪ್ಪ ಅಂತಂದರೆ ಕರ್ನಾಟಕದಲ್ಲಿ ಕಾಫಿ ಬೆಳೆಯುವ ಜಿಲ್ಲೆ ಚಿಕ್ಕಮಗಳೂರು, ಕೊಡಗು, ಹಾಸನ. ಚಿಕ್ಕಮಗಳೂರು ಜಿಲ್ಲೆಗೆ ಕಾಫಿ ನಾಡು ಎಂದು ಕರೆಯಲಾಗುತ್ತದೆ. ಚಿಕ್ಕಮಗಳೂರಿಗೆ ಕಾಫಿಯ ತವರೂರು ಎಂದು ಕೂಡ ಕರೆಯಲಾಗುತ್ತದೆ. ಇದು ಬಾಬಾ ಬುಡನ್ಗಿರಿ ಹಿಲ್ಸ್ನಲ್ಲಿರೋದು. ಬಾಬಾ ಬುಡನ್ಗಿರಿಯಲ್ಲಿ ಕಾಫಿಯ ಬೀಜಗಳನ್ನು ಸೂಫಿ ಸಂತ ಬಾಬಾ ಬುಡನ್ ಎಂಬುವರು ತಂದು ಆಗಿನ ಇದರಲ್ಲಿ ತಂದು ನೆಡುವುದರ ಮೂಲಕ ಕರ್ನಾಟಕಕ್ಕೆ ಕಾಫಿಯನ್ನು ಪರಿಚಯ ಮಾಡ್ತಾರೆ. ಕಾಫಿ ವಾಣಿಜ್ಯ ಮತ್ತು ರಫ್ತು ಬೆಳೆ, ವಾಣಿಜ್ಯ ಬೆಳೆ ಆಗಿರ್ತದೆ. ವಿದೇಶಿ ವಿನಿಮಯ ತರುತ್ತದೆ. ಇದು ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವುದರಿಂದ ನಮಗೆ ಆದಾಯ ತರುವಂತಹ ಬೆಳೆಯಾಗಿದೆ. ಇತರೆ ವಾಣಿಜ್ಯ ಬೆಳೆಗಳು ಅಡಿಕೆ, ಮೆಣಸು, ಏಲಕ್ಕಿ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಕ್ವೆಶ್ಚನ್ ನಂಬರ್ 19. PC 2022ರಲ್ಲಿ ಕೇಳಲಾದಂಥ ಪ್ರಶ್ನೆ. ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಯಾವ ಬ್ಯಾಂಕಿನಲ್ಲಿ ವಿಲೀನಗೊಂಡಿದೆ ಅಂತ ಕೇಳಿದರೆ ಎ SBI, ಬಿ ಬ್ಯಾಂಕ್ ಆಫ್ ಬರೋಡಾ, ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಡಿ ಕೆನರಾ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ವಿಲೀನಗೊಂಡಿವೆ. ವಿಲೀನದ ದಿನಾಂಕ ಯಾವುದಂತಂದ್ರೆ 2019 ಏಪ್ರಿಲ್ 1ರಂದು ಈ ಬ್ಯಾಂಕ್ಗಳು ವಿಲೀನಗೊಂಡವು. ವಿಲೀನಗೊಂಡ ಬ್ಯಾಂಕ್ಗಳು ಯಾವಪ್ಪ ಅಂದ್ರೆ ವಿಜಯ ಬ್ಯಾಂಕ್ ಮಂಗಳೂರು ಮೂಲದ ಮತ್ತು ದೇನಾ ಬ್ಯಾಂಕ್. ಸ್ವೀಕರಿಸಿದ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಈ ಬ್ಯಾಂಕ್ಗೆ ವಿಲೀನಗೊಳಿಸಿಕೊಂಡಿದ್ದ ಬ್ಯಾಂಕ್ ಯಾವುದಂದ್ರೆ ಬ್ಯಾಂಕ್ ಆಫ್ ಬರೋಡಾ. ಉದ್ದೇಶ ಏನಪ್ಪ ಅಂದ್ರೆ ಸರ್ಕಾರಿ ಬ್ಯಾಂಕುಗಳ ಬಲವರ್ಧನೆ ಮಾಡುವುದು ಮತ್ತು NPA ಕಡಿಮೆ ಮಾಡುವುದು. 2020ರಲ್ಲಿ ಇನ್ನೂ 10 ಬ್ಯಾಂಕುಗಳು ಮತ್ತು 4 ಬ್ಯಾಂಕುಗಳಲ್ಲಿ ವಿಲೀನ ಮಾಡಲಾಯಿತು. ಉದಾಹರಣೆ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಆಗಿರ್ತವೆ. ಸೊ ಇನ್ನಷ್ಟು ಇದರ ಬಗ್ಗೆ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಬ್ಯಾಂಕುಗಳ ತರಗತಿಯಲ್ಲಿ ನೋಡೋಣ. ಸೊ ಈ ತರಗತಿಯ ಕಟ್ಟಕಡೆಯ ಪ್ರಶ್ನೆ ಸ್ಪರ್ಧಾ ಮಿತ್ರರೇ, ಕ್ವೆಶ್ಚನ್ ನಂಬರ್ 20. ಈ ಪ್ರಶ್ನೆ PSI 2022ರಲ್ಲಿ ಕೇಳಲಾದಂತಹ ಪ್ರಶ್ನೆ. ಗಮನದಲ್ಲಿಟ್ಕೊಂಡು ನೋಡ್ರಿ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಯಾವ ವರ್ಷ ಪ್ರಾರಂಭವಾಯಿತು ಅಂತ ಕೇಳಿದ್ರೆ ಎ 2014, ಬಿ 2015, ಸಿ 2016, ಡಿ 2017. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ 2015 ಸರಿಯಾದ ಉತ್ತರ. 1 ಜುಲೈ 2015ರಂದು
ಪ್ರಧಾನಿ ಮೋದಿ ಅವರು ಏನು ಮಾಡ್ತಾರೆ ಅಂದ್ರೆ ಡಿಜಿಟಲ್ ಇಂಡಿಯಾವನ್ನು ಜಾರಿಗೆ ತರ್ತಾರೆ. ಉದ್ದೇಶ ಅಂದ್ರೆ ಭಾರತವನ್ನು ಡಿಜಿಟಲ್ ಸಶಕ್ತ ಸಮಾಜ ಮತ್ತು ಜ್ಞಾನ ಆರ್ಥಿಕತೆಯಾಗಿ ಪರಿವರ್ತಿಸುವುದು ಡಿಜಿಟಲ್ ಇಂಡಿಯಾದ ಮುಖ್ಯ ಉದ್ದೇಶವಾಗಿರ್ತದೆ. ಡಿಜಿಟಲ್ ಮೂಲಸೌಕರ್ಯಗಳು, ಡಿಜಿಟಲ್ ಸೇವೆಗಳು ಮತ್ತು ಡಿಜಿಟಲ್ ಸಾಕ್ಷರತೆ ಈ ಒಂದು ಡಿಜಿಟಲ್ ಇಂಡಿಯಾದ ಮೂಲ ಉದ್ದೇಶ ಆಗಿರ್ತವೆ, ದೃಷ್ಟಿಕೋನ ಆಗಿರ್ತದೆ. ಪ್ರಮುಖ ಯೋಜನೆಗಳು ಯಾವುದಂದ್ರೆ ಡಿಜಿ ಲಾಕರ್ ಆಗಿರ್ಬೋದು, UPI ಆಗಿರ್ಬೋದು, ಉಮಂಗ್ ಆ್ಯಪ್ ಆಗಿರ್ಬೋದು, ಭೀಮ್ ಆ್ಯಪ್ ಆಗಿರ್ಬೋದು. ಇವಾಗ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಲ್ಲ, ಅವು 2015ಕ್ಕಿಂತ ಮುಂಚೆ ಅಷ್ಟೊಂದು ಸುದ್ದಿಯಲ್ಲಿರಲಿಲ್ಲ. ಭಾರತ ದೇಶದಲ್ಲಿ ಈ ಒಂದು ಡಿಜಿಟಲ್ ಯೋಜನೆ ಅಡಿಯಲ್ಲಿ, ಡಿಜಿಟಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಾವು UPIಗಳನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ, ಭೀಮ್ ಬಳಸ್ತೀವಿ ಮತ್ತು ಡಿಜಿ ಲಾಕರ್ಗಳನ್ನು ಎಲ್ಲ ನಮ್ಮ ದಾಖಲಾತಿಗಳನ್ನು ಅದರಲ್ಲಿ ಬಳಸಲಾಗ್ತವೆ. ಸೊ ಈ ಒಂದು ಉದ್ದೇಶದಿಂದ ಡಿಜಿಟಲ್ ಇಂಡಿಯಾವನ್ನು ಜಾರಿಗೆ ತರಲಾಯಿತು. ಈ ಯೋಜನೆಯಿಂದಾಗಿ ಇಂದು UPI ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಪಾವತಿ ವ್ಯವಸ್ಥೆಯಾಗಿದೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಟಾಪ್ 20 ಪ್ರಶ್ನೋತ್ತರಗಳು. ನಾನು 20 ನಿಮಿಷದಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೆ, ಸಾಧ್ಯವಾಗಲಿಲ್ಲ. 35 ನಿಮಿಷ ಕಾಲಾವಧಿಗಳು ತೆಗೆದುಕೊಂಡಿದೆ. ಸೊ ಸ್ಪರ್ಧಾ ಮಿತ್ರರೇ, ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಉಪಯುಕ್ತವಾದ ಮಾಹಿತಿ. ಸೊ ದಯವಿಟ್ಟು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ಸ್ಪರ್ಧಾ ಮಿತ್ರರು ದಯವಿಟ್ಟು ಮಿಸ್ ಮಾಡದೆ ಇದರ ಪಿನ್ ಟು ಪಿನ್ ವಿಡಿಯೋಗಳನ್ನು ನೋಡಿರಿ. ಮತ್ತು ಈ ತರಗತಿಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿರಿ. ನಾನು ನಿಮ್ಮ ಸಿದ್ದು ಜಮದಾರ್, ಬೆಂಗಳೂರು ನಗರ ಸಿವಿಲ್ ಪೊಲೀಸ್ ಆಗಿರ್ತೀನಿ. ಸೊ ನಮಸ್ಕಾರ.